ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಷಿಯಲ್ ನ್ಯೂಸ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನ್ಯೂಸ್ 1. ಸೆಬಿ ಪ್ಲಾನ್ಸ್ 1 hour ಟ್ರೇಡ್ ಸೆಟಲ್ಮೆಂಟ್ ಬೈ ಮಾರ್ಚ್ 2024. ಸೆಬಿಯವರು ಇನ್ನು ಮುಂದಿನ ದಿನಗಳಲ್ಲಿ 1 hour ಟ್ರೇಡ್ ಸೆಟಲ್ಮೆಂಟ್ ಅನ್ನು ಜಾರಿಗೆ ತರಬೇಕು ಅಂತಿದ್ದಾರೆ ಬೈ ಮಾರ್ಚ್ 2024. ಕಂಪ್ಯಾರಿಸನ್ ಟು T+1 ಸೆಟಲ್ಮೆಂಟ್ ಈಗ ಸದ್ಯಕ್ಕಿರುವಂತದ್ದು. ಟುವರ್ಡ್ಸ್ ದ ಎಂಡ್ ಆಫ್ 2024 or 2025, ಸೆಬಿ is planning to implement instantaneous settlement. ಅಂದರೆ ಹಾಗೇನಾದ್ರೂ ಇನ್ಸ್ಟಂಟೇನಿಯಸ್ ಸೆಟಲ್ಮೆಂಟ್ ಆಗುತ್ತೆ, ಮಾರಿದ ತಕ್ಷಣ ಹಣ ಬರುತ್ತೆ ಮತ್ತು ಇಮಿಡಿಯೇಟ್ ಆಗಿ ನಮ್ಮ ಡಿಮೆಟ್ ಅಕೌಂಟ್ ಅಲ್ಲಿ ಅದು ಕ್ರೆಡಿಟ್ ಆಗುತ್ತೆ ಅಂತಂದ್ರೆ ಪ್ರಪಂಚದ ಮೊದಲನೆಯ ರಾಷ್ಟ್ರ ಅಂತಹ ಒಂದು ಸರ್ವಿಸಸ್ ಅನ್ನು ಕೊಡುವಂತಹದ್ದು. ಈಗಲೂ ಕೂಡ ಅಮೆರಿಕದಲ್ಲಿ ಇಷ್ಟು ದೊಡ್ಡ ಅಡ್ವಾನ್ಸ್ ಕಂಟ್ರಿ ಆದ್ರೂ ಕೂಡ T+2 ಸೆಟಲ್ಮೆಂಟ್ ಸೈಕಲ್ ಇದೆ. ನಮ್ಮದು 1 hour ಸೆಟಲ್ಮೆಂಟ್ಗೆ ನಾವೀಗ ಕೈ ಹಾಕ್ತಾ ಇದ್ದೇವೆ. ಅಂದರೆ ನಮ್ಮ ದೇಶದಲ್ಲಿರುವಂತಹ ಟೆಕ್ನಾಲಜಿ ಬೇರೆ ದೇಶದಲ್ಲಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಈಗ ನ್ಯೂಸ್ ನಂಬರ್ 2. ಝೀರೋದಾ ಮ್ಯೂಚುವಲ್ ಫಂಡ್ ಪ್ರಿಪೇರಿಂಗ್ ಟು ಲಾಂಚ್ 2 ಸ್ಕೀಮ್ಸ್. ಝೀರೋದಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ರೆಡಿ ಆಗ್ತಾ ಇದ್ದಾರೆ 2 ಮ್ಯೂಚುವಲ್ ಫಂಡ್ ಸ್ಕೀಮಿನ ಓಡಲು. ಝೀರೋದಾ ಟ್ಯಾಕ್ಸ್ ಸೇವರ್ ELSS ಮತ್ತು ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್. ಈ 2 ಸ್ಕೀಮ್ಗಳಿಗೂ ಕೂಡ ಬೆಂಚ್ ಮಾರ್ಕ್ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್. ಒಂದು ನಾರ್ಮಲ್ ಡೈವರ್ಸಿಫೈಡ್ ಇಕ್ವಿಟಿ ಫಂಡ್, ಇನ್ನೊಂದು ELSS ಸ್ಕೀಮ್. ಅಂದರೆ ELSS ಸ್ಕೀಮ್ ನಲ್ಲಿ ನೀವು ATC ಬೆನಿಫಿಟ್ ತಗೊಳ್ಬಹುದು ಮತ್ತು 1.5 lakh ವರೆಗೂ. ಸದ್ಯದ ಮಟ್ಟಿಗೆ ಝೀರೋದಾ ಅವರ ಪ್ಲಾನ್ ಪ್ರಕಾರ ಈ 2 ಕೂಡ ಪ್ಯಾಸಿವ್ ಸ್ಕೀಮ್ಸ್. ಫಂಡ್ ಹೌಸ್ ವಿಲ್ ಬಿ ಲಾಂಚಿಂಗ್ ಮಿಕ್ಸ್ ಆಫ್ ಫಂಡ್ಸ್ ಆಸ್ ವೆಲ್ ಆಸ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇನ್ ದ ಫ್ಯೂಚರ್. ಈಗ 3ನೇ ನ್ಯೂಸ್. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಟು ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ NSE ಫ್ರಮ್ September 7. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸಪರೇಟ್ ಆಗಿ ಲಿಸ್ಟ್ ಆದ್ಮೇಲೆ ಅದನ್ನು NSE ಇಂದ ಮತ್ತು ಇತರ ಇಂಡೆಕ್ಸ್ ಗಳಿಂದ September 7 ಹೊರಗೆ ತೆಗಿತಾರೆ. ಮತ್ತೆ ಅಲಾಂಗ್ ವಿತ್ ನಿಫ್ಟಿ 50 ಅದನ್ನ ನಿಫ್ಟಿ 100, ನಿಫ್ಟಿ 200, ನಿಫ್ಟಿ 500, ನಿಫ್ಟಿ ಎನರ್ಜಿ, ನಿಫ್ಟಿ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ 13 ಬೇರೆ ಬೇರೆ ಸೂಚ್ಯಂಕಗಳಿಂದ ನಮ್ಮ JFS ಅನ್ನ ಹೊರಗೆ ತೆಗಿತಾರೆ. BSE ಅವರು ಆಗಲೇ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರನ್ನ ತಮ್ಮ ಪಟ್ಟಿಯಿಂದ ಹೊರಗೆ ತೆಗೆದಿದ್ದಾರೆ. JFC ಶೇರ್ಗಳ ಸರ್ಕ್ಯೂಟ್ ಲಿಮಿಟ್ ಅನ್ನ 5 ರಿಂದ 20% ಮಾಡಿದ್ದಾರೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್. ಈಗ ನ್ಯೂಸ್ ನಂಬರ್ 4. ಆಯಿಲ್ ಪ್ರೈಸ್ ರೈಸಸ್ ಡ್ಯೂ ಟು ಸಪ್ಲೈ ಕಟ್ಸ್. ಆಯಿಲ್ ಪ್ರೈಸ್ 2% ಜಂಪ್ ಆಯಿತು. ಸೌದಿ ಅರೇಬಿಯಾ ಮತ್ತು ರಷ್ಯಾ ಒಂದಷ್ಟು ಫ್ರೆಶ್ ಎಕ್ಸ್ಟೆನ್ಷನ್ ಟು ದರ್ ವಾಲಂಟ್ರಿ ಸಪ್ಲೈ ಕಟ್ಸ್. ವಾಲಂಟ್ರಿ ಸಪ್ಲೈ ಕಟ್ಸ್ ಅಂದ್ರೆ ತಾವೇ ಅದನ್ನ ಕಮ್ಮಿ ಮಾಡೋದು, ಅದರ ರೇಟ್ ಅನ್ನು ಜಾಸ್ತಿ ಮಾಡ್ಲಿಕ್ಕೋಸ್ಕರ. ರಷ್ಯಾದವರು ಈ ವಾಲಂಟ್ರಿ ಕಟ್ ಅನ್ನು ಟು ದ ಎಂಡ್ ಆಫ್ ದ ಇಯರ್ ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ರಷ್ಯಾ ಅವರು ಆಗ್ಲೇನೆ 3 ಲಕ್ಷ ಬ್ಯಾರಲ್ ಪರ್ ಡೇ ಟಿಲ್ ದ ಎಂಡ್ ಆಫ್ 2023 ಕಮ್ಮಿ ಮಾಡಿದ್ದಾರೆ. ಮತ್ತು ಔಟ್ಪುಟ್ ಎಕ್ಸ್ಪೋರ್ಟ್ಸ್ ಟುಗೆದರ್ ಸೌದಿ ಅರೇಬಿಯಾದವರು ಕೂಡ 5 ಲಕ್ಷ ಬ್ಯಾರಲ್ ಪರ್ ಡೇ ಅಂಟಿಲ್ ದ ಎಂಡ್ ಆಫ್ 2024 ಕಮ್ಮಿ ಮಾಡ್ತಾ ಇದ್ದಾರೆ. ಈಗ ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. LIC ಷೇರುದಾರರಿಗೆ ಒಂದು ಗುಡ್ ನ್ಯೂಸ್. 7 months ಹೈ ಟಚ್ ಆಗಿದೆ. 682 ಇವತ್ತು ಟಚ್ ಆಗಿರೋದು. ಮತ್ತೆ ಇನ್ನು ಮುಂದೆ LIC ಹೇಳಿದ್ದಾರೆ ನಾವು ಜಾಸ್ತಿ ಪ್ರಾಫಿಟಬಲ್ ಪಾಲಿಸಿಗಳಿಗೆ ಮಾತ್ರ ಕೈ ಹಾಕ್ತೀವಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇನ್ನು ಮುಂದೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರ.